ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಎಲ್ಲರಿಗೂ ರಜಾ ಬಂದಿದೆ. ಕೆಸೆಟ್ಟು ಮತ್ತು ನೆಟ್ ಎಕ್ಸಾಮ್ಗೆ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನಂದು 4ನೇ ವಿಡಿಯೋ ನಾನು ಹೈಯರ್ ಎಜುಕೇಷನ್ ಮೇಲೆ ಮಾಡ್ತಾ ಇರೋವಂಥದ್ದು. ಸೊ ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಒಂದು 25 ಕ್ವಶನ್ಸ್ನ ರಿಲೇಟೆಡ್ ಆಗಿ ರೀಸೆಂಟ್ ಆಗಿರುವಂಥದ್ದು ಕೇಳಿರುವಂಥದ್ದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತಿದೆ, ಪೇಪರ್ 1ನಲ್ಲಿ 10 ಚಾಪ್ಟರ್ಸ್ ಇರುತ್ತೆ. ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು. 10 ಚಾಪ್ಟರ್ಸ್ ಇರುತ್ತೆ, 60 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಆನ್ಸರ್ ಫಾರ್ 50 ಕ್ವಶನ್ಸ್. ಎಲ್ಲದಕ್ಕೂ ಈಕ್ವಲ್ ವೇಟೇಜ್ ಕೊಟ್ಟಿರ್ತಾರೆ. ಆದರೆ ಒಂದು ಟಾಪಿಕ್ ಮೇಲೆ ನಿಮಗೆ 6 ಕ್ವಶನ್ಸ್ ಬರ್ತಾ ಹೋಗುತ್ತೆ. ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 50 ಕ್ವಶನ್ಸ್. ಕೆಸೆಟ್ಗಾದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಈ 10 ಚಾಪ್ಟರ್ಸಲ್ಲಿ ಕೆಲವೊಂದು ಚಾಪ್ಟರ್ಗೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ಲಾಜಿಕಲ್ ರೀಸನಿಂಗ್ ಇರ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ ಇರ್ಬೋದು, ರೀಸನಿಂಗ್ ಇರ್ಬೋದು, ಮ್ಯಾಥಮೆಟಿಕಲ್ ಇನ್ವಾಲ್ವ್ ಆಗಿರುವಂಥದ್ದು ಎಲ್ಲನೂ ನೀವು ಟೈಮು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ. ಬಿಕಾಸ್ ಯು ಹ್ಯಾವ್ ಟು ಡೂ ದಿ ಕ್ಯಾಲ್ಕುಲೇಷನ್. ಯೋಚನೆ ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ, ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ಆದರೆ ಈ ಹೈಯರ್ ಎಜುಕೇಷನ್ ಇರ್ಬೋದು, ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು, ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು, ರೀಡಿಂಗ್ ಕಾಂಪ್ರಿಹೆನ್ಸಿವ್, ಕಮ್ಯುನಿಕೇಷನ್, ಇದೆಲ್ಲ ಏನಿದೆಯಲ್ಲ ಇದಕ್ಕೆ ನಿಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಯಾಕೆಂದರೆ ಅಲ್ಲಿ ಕ್ಯಾಲ್ಕುಲೇಷನ್ ಇರೋಲ್ಲ. ಸೊ ನೀವು ಮುಂಚೆನೇ ಓದಿದರೆ ಈಸಿಯಾಗಿ ನೀವು ಅದನ್ನು ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಪಿರಿಯಟೈಸ್. ಇರೋವಂಥ ನನಗೆ ಟೈಮಲ್ಲಿ ಯಾವ್ದು ಮಾಡೋಕ್ಕಾಗತ್ತೆ, ನಾನು ಫಾಸ್ಟಾಗಿ ಆಗುತ್ತಾ, ಸ್ಲೋ ಆಗುತ್ತಾ, ಯಾವಾಗ ಟೈಮ್ ತೊಗೋಬೇಕು, ಅದನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ, ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಹಂಗಾಗಿ ಹೈಯರ್ ಎಜುಕೇಷನ್ ಈಸಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಸೊ ಹೈಯರ್ ಎಜುಕೇಷನಲ್ಲಿ ಯಾವುದನ್ನು ಫೋಕಸ್ ಮಾಡ್ತಾರೆ ಅಂತಂದರೆ ಮಾರ್ಕ್ಸ್ ಇದುವರೆಗೂ 2009ಇಂದ ಈಗ 2018 ತನಕ ಅಥವಾ 19 ತನಕ ನೀವು ಕ್ವಶನ್ ಪೇಪರ್ಸ್ನ ನೋಡಿದ್ರೆ ಯಾವ್ದು ಕ್ವಶನ್ಸ್ನ ಫೋಕಸ್ ಮಾಡಿದ್ದಾರೆ ಅಂದರೆ 6 ಕ್ಲಾಸಿಫಿಕೇಷನ್ ಆಗಿ ನಾನು ಅದನ್ನು ಕ್ಲಾಸಿಫೈ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಕ್ವಶನ್ಸ್ ಬರುತ್ತೆ, 6 ಕ್ವಶನ್ಸ್ ಬರುತ್ತೆ. ಸೊ ಏನಾಗ್ಬೋದು, ಕಮಿಟೀಸ್ ಬಗ್ಗೆ ಕೇಳ್ಬೋದು, ವೇರಿಯಸ್ ಎಜುಕೇಷನ್ ಕಮಿಟೀಸ್, ಅದರಿಂದ ಹೆಂಗೆ ಎಜುಕೇಷನ್ ಪಾಲಿಸೀಸ್ನ ಚೇಂಜ್ ಮಾಡಿರುವಂಥ ಕಮಿಟೀಸ್ ಬಗ್ಗೆ ಕ್ವಶನ್ಸ್ ಇರ್ಬೋದು. ಕೆಲವೊಂದು ಸ್ಟ್ಯಾಟ್ಯುಟರಿ ಅಥವಾ ರೆಗ್ಯುಲೇಟರಿ ಬಾಡೀಸ್ ಇದೆ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ MHRD, ಅದರದ್ದು ಬೇಕಾದ್ರೆ ಕ್ವಶನ್ಸ್ ಕೇಳ್ತಾರೆ. ಯೂನಿವರ್ಸಿಟಿ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕೆಲವೊಂದು ಸಲ ಕ್ವಶನ್ಸ್ ಕೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಮತ್ತು ಎಜುಕೇಷನ್ ಹೌ ಇಟ್ ಈಸ್ ರಿಲೇಟೆಡ್, ಯಾವ ಆರ್ಟಿಕಲ್ ಏನು ಅಂತ ಅದ್ರ ಬಗ್ಗೆ ಕ್ವಶನ್ಸ್ ಇದೆ. MHRD ಮಿನಿಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆ್ಯಂಡ್ ದಿ ಸ್ಕೀಮ್ಸ್ ಎಲ್ಲ ಏನಿದೆ ಅದ್ರ ಬಗ್ಗೆ ಕೇಳಿದ್ದಾರೆ. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ಸ್ ಬಗ್ಗೆ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ನೀವು ಇದನ್ನು ನೀವು ಫೋಕಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಕಮಿಟೀಸು, ಸ್ಟ್ಯಾಟ್ಯುಟರಿ ಬಾಡೀಸು, ಯೂನಿವರ್ಸಿಟೀಸು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ನೀವು ಅದನ್ನು ನೋಡ್ಕೊಳ್ತಾ ಇರಬೇಕಾಗತ್ತೆ. ಈಗ ರೀಸೆಂಟಾಗಿ ಯಾವುದಾಗಿದೆ ಅದು ಕರೆಂಟ್ ಅಫೇರ್ಸಲ್ಲೂ ಅದು ನಿಮಗೆ ಬರ್ತಾ ಹೋಗ್ಬೋದು. ಸೊ ಕೇರ್ಫುಲ್ಲಾಗಿ ನೀವು ಇಷ್ಟು ಕ್ವಶನ್ಸ್ನ ಈ ಟಾಪಿಕ್ ಮೇಲೆ ಮಾಡಿದ್ರೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ನಾವು ಫಸ್ಟ್ ಹೇಳಿದೆ ಕಮಿಷನ್ಸ್ ಅಂತ. ಎಜುಕೇಷನ್ ಕಮಿಷನ್ಸ್ ಇರ್ತವೆ. ಅವು ಏನು ಮಾಡ್ತವೆ ಅಂದರೆ 30 ರೆಪ್ರೆಸೆಂಟೇಟಿವ್ಸ್ ಇನ್ ದ ಈಚ್ ರೀಜನ್ ಆಫ್ ಎಜುಕೇಷನ್, ಬಿಸ್ನೆಸ್, ಸಿವಿಕ್ಸ್ ಲೀಡರ್ಸ್ನೆಲ್ಲ ಸೇರಿಕೊಂಡು ಒಂದು ಕಮಿಟಿ ಮಾಡ್ಕೊಳ್ತಾರೆ. ಆ ಕಮಿಟಿ ಅವರು ಏನು ಕೊಡ್ತಾರಲ್ವ ಅದನ್ನು ಅವ್ರೇನು ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಅದು ಯಾವುದಕ್ಕೆ ಇರಬೇಕು ಅಂತಂದರೆ ಟೀಚಿಂಗ್ ಇರ್ಬೋದು, ಲರ್ನಿಂಗ್ ಇರ್ಬೋದು. ಅಂದರೆ ಏನಾಗ್ತಾ ಹೋಗುತ್ತೆ ಅಂದರೆ ಎವ್ರಿ ಇಯರ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಏನಾಗ್ತಾ ಹೋಗುತ್ತೆ, ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಅದಕ್ಕೆ ಈ ಎಜುಕೇಷನ್ ಕಮಿಷನ್ಸ್ ಏನು ಮಾಡ್ತಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಬೇರೆ ಬೇರೆ ವೇರಿಯಸ್ ಕಮಿಟೀಸ್ ಇದೆ. ಸಾಧ್ಯ ಆದಷ್ಟು ಆಫ್ಟರ್ ಇಂಡಿಪೆಂಡೆನ್ಸ್ ನಾನು ಯಾವ್ಯಾವ ಕಮಿಷನ್ ಇದೆ, ಅದು ಏನೇನು ಯಾವ್ಯಾವ ಥರ ಮಾಡ್ತಾ ಹೋಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಎಲ್ಲದಕ್ಕಿಂತ ಮೊದಲನೇದು ಅಂದರೆ ರಾಧಾಕೃಷ್ಣನ್ ಕಮಿಷನ್ ಅಂತ ಹೇಳ್ತಾರೆ, ಅಥವಾ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತ ಹೇಳ್ತಾರೆ. 48 to 49ನಲ್ಲಿದೆ. ಇದು ಯಾರು ಪ್ರಪೋಸ್ ಮಾಡಿದ್ವಿ, ಹೂ ಇಸ್ ದಿ ಚೇರ್ಪರ್ಸನ್ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ನಿಮ್ಗೆ ಆಲ್ರೆಡಿ ಗೊತ್ತವ್ರು ಯಾರು ಅಂತ. ಡಿಸ್ಟಿಂಗ್ವಿಶ್ಡ್ ಸ್ಕಾಲರ್ ಅವರು, ಫಾರ್ಮರ್ VC ಆಫ್ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇಷ್ಟೆಲ್ಲ ಅವ್ರನ್ನ ಚೇರ್ಮನ್ ಪರ್ಸನ್ನ ಮಾಡಿದ್ರು. ಸೊ ಅದನ್ನು ಏನು ರೆಕಮೆಂಡೇಷನ್ ಮಾಡ್ತು ಅವರು ಅಂತಂದರೆ ಇಂಟಿಗ್ರೇಷನ್ ಆಫ್ ಸೆಕೆಂಡರಿ ಎಜುಕೇಷನ್ ಆ್ಯಂಡ್ ಹೈಯರ್ ಎಜುಕೇಷನ್ ಬೈ ಸೆಟ್ಟಿಂಗ್ ಅಪ್ ಆಫ್ UGC. ಆ ರೆಕಮೆಂಡೇಷನ್ಸ್ ಅದು ಕಮಿಟಿ ಏನು ರೆಕಮೆಂಡೇಷನ್ ಹೇಳ್ತು ಅಂದರೆ ಸೆಟ್ಟಿಂಗ್ ಅಪ್ ಆಫ್ ರೂರಲ್ ಯೂನಿವರ್ಸಿಟೀಸ್ ಹೇಳ್ತು. ಸೆಕೆಂಡರಿ ಎಜುಕೇಷನ್ ಮತ್ತು ಹೈಯರ್ ಎಜುಕೇಷನ್ನ ಇಂಟಿಗ್ರೇಷನ್ ಮಾಡಿ ಎರಡನ್ನೂ ಸೇರಿಸ್ಕೊಳ್ಳಿ ಅನ್ನೋ ಥರ ಅದು ಹೋಯಿತು. ಸೊ ಅದೇ ಥರ ಇದನ್ನು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಯಾವ ಇಯರಲ್ಲಾಯಿತು, ಅದಕ್ಕೆ ಯಾಕೆ ಆ ಥರ ಕಮಿಷನ್ ಹೇಳ್ತಾರೆ, ಅದರದ್ದು ರೆಕಮೆಂಡೇಷನ್ ಏನು, ಹೂ ಇಸ್ ಚೇರ್ಪರ್ಸನ್ ಅನ್ನೋದ್ರ ಬಗ್ಗೆ
ಕ್ವಶನ್ಸು ಕೇಳ್ತಾ ಹೋಗ್ತಾರೆ. ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತಲೇ ಹೇಳ್ತಾರೆ 52 to 53. ಇದು ಎರಡನೇದು ಸೆಕೆಂಡ್ರಿ ಎಜುಕೇಷನ್ ಕಮಿಷನ್ ಅಂತ ಹೇಳ್ತಾರೆ. ಮೊದಲನೇದು ರಾಧಾಕೃಷ್ಣ ಕಮಿಷನ್ನು, ಎರಡನೇದು ಸೆಕೆಂಡ್ರಿ ಎಜುಕೇಷನ್ ಕಮಿಷನ್ ಅಂತಾರೆ ಅಥವಾ ಮೊದಲಿಯಾರ್ ಕಮಿಷನ್ ಅಂತ ಹೇಳ್ತಾರೆ. ಇದು ಯಾರು ಚೇರ್ಪರ್ಸನ್ ಆಗಿದ್ರು ಅಂದರೆ ಡಾಕ್ಟರ್ ಎ ಲಕ್ಷ್ಮೀ ನರಸಿಂಹ ಮೊದಲಿಯಾರ್. ಹಿ ಈಸ್ ಅ ಚೇರ್ಪರ್ಸನ್. he was a VC of Madras University, VC ಆಗಿದ್ರು ಅವರು. Introduction of 3 years secondary and 4 years higher education system, setting up of multi-purpose schools and vocational training institutions. ಅದ್ರದ್ದು ರೆಕಮೆಂಡೇಶನ್ ಯಾವುದು ಅಂದರೆ ದೀಸ್ ಆರ್ ದಿ ರೆಕಮೆಂಡೇಶನ್ ಗಿವನ್. ನೆಕ್ಸ್ಟ್ ಥರ್ಡ್ ಒನ್ ಕಮಿಷನ್ ಆಫ್ ಎಮೋಷನಲ್ ಇಂಟಿಗ್ರೇಷನ್ 1963ನಲ್ಲಿ 61ನಲ್ಲಿ ಬಂತು. ಸಂಪೂರ್ಣಾನಂದ ಹಿ ವಾಸ್ ಅ ಚೇರ್ಪರ್ಸನ್. ಅವರೇನು ಹೇಳ್ತಾರೆ ಅಂದರೆ ಎಜುಕೇಷನಲ್ ಪ್ರೋಗ್ರಾಮ್ ಫಾರ್ ಯೂತ್ ಇನ್ ಜನರಲ್ ಆ್ಯಂಡ್ ಸ್ಟೂಡೆಂಟ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇನ್ ಪರ್ಟಿಕ್ಯುಲರ್ ಇನ್ ಆರ್ಡರ್ ಟು ಸ್ಟ್ರೆಂಥನ್ ದಿ ಪ್ರೋಸೆಸ್ ಆಫ್ ಎಮೋಷನಲ್ ಇಂಟಿಗ್ರೇಷನ್. ಅದ್ರ ಬಗ್ಗೆ ನಾಟ್ ಓನ್ಲಿ ಸ್ಕಿಲ್ ಬೇಸ್ಡ್ ಇರ್ಬೋದು, ನಾಟ್ ಓನ್ಲಿ ಮಾರ್ಕ್ಸ್ ಇಲ್ದಿರುವಂಥದ್ದಲ್ಲದೇ ಸ್ಟ್ರೆಂಥನ್ ದಿ ಪ್ರೋಸೆಸ್ ಆಫ್ ಎಮೋಷನಲ್ ಇಂಟಿಗ್ರೇಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಅವರೊಂದು ಕಮಿಷನ್ ಕೊಡ್ತಾರೆ. ದಟ್ ಇಸ್ 1961ನಲ್ಲಿ. ಅದಾದಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂದರೆ ಕೊಥಾರಿ ಕಮಿಷನ್ 64 to 66 ಎಜುಕೇಷನಲ್ ನ್ಯಾಷನಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತಲೇ ಹೇಳ್ತಾರೆ, ವಿಚ್ ಇಸ್ ಎ ವೆರಿ ಪ್ರಾಮಿಸಿಂಗ್ ಕಮಿಷನ್. ಇದು ಕೊಟ್ಟಿರೋ ರೆಕಮೆಂಡೇಶನ್ ಸುಮಾರು ಇಂಪ್ಲಿಮೆಂಟ್ ಆಗಿದೆ, ಅದನ್ನು ನಾವೀಗ ಫಾಲೋನು ಮಾಡ್ತಾ ಇದ್ದೀವಿ. ಅವ್ರೇನು ಹೇಳಿದ್ರು ಅಂದರೆ 3 year ಡಿಗ್ರಿ ಕೋರ್ಸ್ ಆ್ಯಂಡ್ 4 year ಹಾನರ್ ಡಿಗ್ರಿ ಕೋರ್ಸ್ ಅಂತ. ಅದನ್ನು ಕೊಥಾರಿ ಕಮಿಷನ್, ಕೊಥಾರಿ ವಾಸ್ ದಿ ಚೇರ್ಪರ್ಸನ್ ಆಫ್ ದಟ್ ಕಮಿಷನ್, ಹಾಗಾಗಿ ಅದನ್ನು ಕೊಥಾರಿ ಕಮಿಷನ್ ಅಂತ ಹೇಳ್ತಾರೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ಎಜುಕೇಷನ್ ಸರ್ವಿಸಸ್ ಮಾಡಬೇಕು. ಆರ್ಗನೈಸ್ ಸೆಕೆಂಡ್ ಎಜುಕೇಷನ್. 6% ಆಫ್ ದಿ ನ್ಯಾಷನಲ್ ಇನ್ಕಮ್ ಶುಡ್ ಬಿ ಸ್ಪೆಂಟ್ ಆನ್ ಎಜುಕೇಷನ್ ಅಂತ ಹೇಳಿದ್ರು. 3 language ಫಾರ್ಮುಲಾ ಹೇಳಿದ್ರು. 3 language ಫಾರ್ಮುಲಾ ಅಂದರೆ ಲೋಕಲ್ ಯಾವ್ದು ಲ್ಯಾಂಗ್ವೇಜ್ ಇದೆ, ಮದರ್ ಟಂಗ್ ಯಾವುದಿದೆ, ಲೋಕಲ್ ಲ್ಯಾಂಗ್ವೇಜ್ ಯಾವುದಿದೆ, ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದಿದೆ, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಒಂದು ಲೋಕಲ್ ಲ್ಯಾಂಗ್ವೇಜ್, ಅದ್ರ ಬಗ್ಗೆ 3 ಭಾಷಾ ಸೂತ್ರ ಅದ್ರ ಪ್ರಕಾರ ನೀವು ಮಾಡಬೇಕು ಅಂತ ಹೇಳಿದ್ರು. ಎಂಫಸೈಸ್ ಆನ್ ವುಮೆನ್ ಎಜುಕೇಷನ್. ದಿಸ್ ಆರ್ ದಿ ರೆಕಮೆಂಡೇಶನ್ ಗಿವನ್ ಬೈ ಕೊಥಾರಿ ಕಮಿಷನ್, ಪ್ರಾಮಿಸಿಂಗ್ ನಮಗೆ ಇರುವಂಥದ್ದು. ಇನ್ ಆರ್ಡರ್ ಟು ಇನ್ಕ್ರೀಸ್ ದಿ ಕ್ವಾಲಿಟಿ ಆಫ್ ಹೈಯರ್ ಎಜುಕೇಷನ್ ಇದನ್ನೆಲ್ಲ ನೀವು ಇಂಪ್ಲಿಮೆಂಟ್ ಅಂತ ಹೇಳಿದ್ರು. ಎಗೇನ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ಇದು ಎಗೇನ್ ಬೇಸ್ಡ್ ಆನ್ ಕೊಥಾರಿ ಕಮಿಷನ್ ಇಂಪ್ಲಿಮೆಂಟೇಷನ್ ಪ್ರಕಾರ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಅದರಲ್ಲಿ ಫಸ್ಟ್ ಒನ್ 1968ಅಲ್ಲಿ ಗೌರ್ಮೆಂಟ್ ಆಫ್ ಅಂಡರ್ ದಿ ಗೌರ್ಮೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಕೊಥಾರಿ ಅದನ್ನು ಕಮಿಷನ್ನು ಹೇಳ್ತು ಇದನ್ನು ಪ್ರಪೋಸ್ ಮಾಡ್ಕೊಳ್ಳಿ, ಇದರಿಂದ ಈಸಿ ಆಗುತ್ತೆ ಅಂತ. ಇದ್ರದ್ದು ರೆಕಮೆಂಡೇಶನ್ ಏನಂದರೆ ಪ್ರಿಪೇರ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್, ಫೋಕಸ್ ಆನ್ ಪ್ರೊವೈಡಿಂಗ್ ದಿ ಎಜುಕೇಷನ್ ಫೆಸಿಲಿಟೀಸ್ ಟು ಆಲ್ ಸಿಟಿಸನ್ಸ್ ಆಫ್ ದಿ ನೇಷನ್. ಸೊ NPE ಅಂತ ಹೇಳ್ತಾರೆ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಅಂತ ಹೇಳ್ತಾರೆ. ಸೊ 1968ಅಲ್ಲಿ ಫಸ್ಟ್ ಒನ್ ಬಂತು ಕೊಥಾರಿ, ಅಂಡರ್ ದಿ ಲೀಡರ್ಶಿಪ್ ಆಫ್ ಕೊಥಾರಿ, ಅಂಡರ್ ದಿ ಗೌರ್ಮೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ. ನೆಕ್ಸ್ಟ್ ಎರಡನೇದು ಬಂತು, ಅದು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ NPE 1968 ಅಂತ ಹೇಳ್ತಾರೆ, ಅಂಡರ್ ದಿ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ. ಇದಕ್ಕೆ ಆಚಾರ್ಯ ರಾಮಮೂರ್ತಿ ವಾಸ್ ದಿ ಚೇರ್ಪರ್ಸನ್. ಅಲ್ಲಿ ಏನು ಹೇಳಿದ್ರು ಅಂದರೆ ರೆಕಮೆಂಡೇಶನ್ ಏನಂದರೆ ಸ್ಟ್ರೆಂಥನ್ ದಿ ಇನ್ಸ್ಟಿಟ್ಯೂಷನ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಲೈಕ್ UGC, NCERT, AICTE, IMC ಇದನ್ನೆಲ್ಲ ಸ್ಟ್ರೆಂಥನ್ ಮಾಡಿ ಅಂತ ಹೇಳಿದ್ರು ಅವರು. ರಿಮೂವಲ್ ಆಫ್ ಡಿಸ್ಪ್ಯಾರಿಟೀಸ್ ಆ್ಯಂಡ್ ಈಕ್ವಲೈಸ್ ಎಜುಕೇಷನ್ ಆಪರ್ಚುನಿಟೀಸ್ನೆಲ್ಲ ಎಸ್ಪೆಷಲಿ ಫಾರ್ ವುಮೆನ್, ಇಂಡಿಯನ್ ವುಮೆನು, ಟ್ರೈಬಲ್ ಕಮ್ಯುನಿಟೀಸ್ಗೆ, ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ, ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಎಗೇನ್ ಅದನ್ನು ಮಾಡಿಫೈ ಮಾಡಿದ್ರು 1992ನಲ್ಲಿ ನರಸಿಂಹರಾವ್ ಗೌರ್ಮೆಂಟ್ನ ಚೇಂಜ್ ಮಾಡಿದ್ರು. ಅದರಲ್ಲೇ ನಮಗೆ ಸ್ಯಾಮ್ ಪಿತ್ರೋಡಾ ಕಮಿಟಿ ಅಂತ ಹೇಳ್ತಾರೆ, 1907 ಅಂತ ಹೇಳ್ತಾರೆ. ಇಟ್ಸ್ ಆಲ್ಸೋ ಎ ಪ್ರಾಮಿಸಿಂಗ್ ಕಮಿಟಿ. ಇದಕ್ಕೆ NKC ಅಂತ ಹೇಳ್ತಾರೆ, ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಅಂತ. ಸ್ಟ್ರಕ್ಚರಿಂಗ್ ಆಫ್ ಕರಿಕ್ಯುಲಾ ಟು ಮೀಟ್ ದಿ ಡಿಮ್ಯಾಂಡ್ ಫಾರ್ ದಿ ಮಲ್ಟಿ ಡಿಸಿಪ್ಲಿನರಿ ಪ್ರೊಫೆಷನಲ್ಸ್. ಇದುವರೆಗೂ ಹೇಳ್ತಿದ್ರು ಯಾವ್ಯಾವ ಪ್ಯಾಟರ್ನಲ್ಲಿ ಎಜುಕೇಷನ್ ಇರಬೇಕು ಅಂತ ಹೇಳ್ತಾ ಇದ್ರು. ಇವ್ರು ಏನು ಮಾಡಿದ್ರು, ಕರಿಕ್ಯುಲಮ್ ಮೇಲೆ ಹೇಳಿದ್ದು ಯಾವುದು ಅಂದರೆ ಸ್ಯಾಮ್ ಪಿತ್ರೋಡಾ ಕಮಿಷನ್ನ. ಸೊ ನೀವು ಅಲ್ಲಿ ಕರಿಕ್ಯುಲಾ ಅಂದರೆ ನಮ್ಮ ಸಿಲೆಬಸ್ ಏನಿರಬೇಕು, ಪಾಠಗಳು ಯಾವುದಿರಬೇಕು, ಹೇಗಿರಬೇಕು, ಅದ್ರ ಮೇಲೆ ಮಾಡಿದ್ದು ಕಮಿಟಿ ಯಾವುದು ಅಂದರೆ ಸ್ಯಾಮ್ ಪಿತ್ರೋಡಾ ಕಮಿಟಿ 2007 ಅದು ಎಸ್ಟಾಬ್ಲಿಷ್ ಆಗುತ್ತೆ. ಕ್ರೈಟೀರಿಯಾ ಬೇಸ್ಡ್ ರಿಸೋರ್ಸ್ ಅಲೋಕೇಶನ್ ಟು ಎನ್ಶೂರ್ ದಿ ಮೇಂಟೆನೆನ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಪ್ರಿಫರೆನ್ಸಸ್ ಟು ಪ್ರಮೋಟ್ ಎಕ್ಸಲೆನ್ಸ್ ಇನ್ ಹೈಯರ್ ಎಜುಕೇಷನ್. ಇದಕ್ಕೆ ಹೇಳ್ತಾರೆ NKC ಅಂತ, ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಅಂತ, ಸ್ಯಾಂಪ ಕಮಿಟಿ ಅಂತ ಹೇಳ್ತಾರೆ. ಅದಾದಮೇಲೆ ಯಶ್ಪಾಲ್ ಕಮಿಟಿ ಬಂತು, ಲರ್ನಿಂಗ್ ವಿತೌಟ್ ಬರ್ಡನ್, ದಟ್ಸ್ ದ ನೇಮ್ ಆಫ್ ದೇರ್ ಪ್ರಾಜೆಕ್ಟ್. ಡಾಕ್ಟರ್ ಯಶ್ಪಾಲ್ ವಾಸ್ ದಿ ಚೇರ್ಪರ್ಸನ್. ಡಿಮ್ಯುನಿಷರಿ ಸ್ಟೇಟಸ್ನ ಅಬಾಂಡನ್ ಮಾಡಿ ಅಂತ ಹೇಳಿದ್ರು. ರೀಪ್ಲೇಸ್ಮೆಂಟ್ ಆಫ್ NCERT, UGC ಬೈ ದಿ CHER, ಕಮಿಷನ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್, ಅದನ್ನು ಹೇಳಿದ್ರು. ಎನ್ಕರೇಜ್ಮೆಂಟ್ ಆಫ್
IIMs, IITಸ್ನೆಲ್ಲ ಎನ್ಕರೇಜ್ ಮಾಡಿ ಅಂದರು. ಸ್ಟ್ರೆಂಥನ್ ದಿ ನೀಡ್ ಆಫ್ ಮೋರ್ ಅಟೆನ್ಷನ್ ಟು ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ ಟು ಎಜುಕೇಷನ್. ಲರ್ನಿಂಗ್ ವಿತೌಟ್ ಬರ್ನನ್. ಸೊ ಲರ್ನಿಂಗ್ ಅಂಡ್ ಶುಡ್ ಬಿ ಎ ಜಾಯ್ ಅನ್ನೋ ಥರ ಅದನ್ನು ಹೇಳಿದ್ರು. ನೆಕ್ಸ್ಟ್ ಅದಾದಮೇಲೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ NPE 2017. ಆ್ಯಕ್ಚುಲಿ ಎರಡಾಯಿತು, ಇದು ಮೂರನೇದು. ಆ್ಯಕ್ಚುಲಿ ಅಂಡರ್ ದಿ ಗೌರ್ಮೆಂಟ್ ಆಫ್ ನರೇಂದ್ರ ಮೋದಿ, ಕಸ್ತೂರಿ ರಂಗನ್. ಆ್ಯಕ್ಚುಲಿ ಇದು ಇಂಪ್ಲಿಮೆಂಟ್ ಆಗಿಲ್ಲ, ಡ್ರಾಫ್ಟ್ ಮಾಡಿ ಕೊಟ್ಟಿದ್ದಾರೆ. ಅದು ಬೇಸ್ಡ್ ಆನ್ ಅಸೆಸ್ ಈಕ್ವಾಲಿಟಿ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಈಕ್ವಾಲಿಟಿ, ಅಫೋರ್ಡಬಿಲಿಟಿ, ಅರ್ಲಿ ಚೈಲ್ಡ್ ಕೇರ್ ಆ್ಯಂಡ್ ಎಜುಕೇಷನ್, ECCE ಅಂತ ಹೇಳ್ತಾರೆ. ಕೆಲವು ನಿಮಗೆ ಏಕೆಂದ್ರೆ ಹೈಯರ್ ಎಜುಕೇಷನಲ್ಲಿ ಎಕ್ಸ್ಪ್ಯಾನ್ಷನ್ನು ಇರ್ಬೋದು. ಸೊ ಕೊಟ್ಬಿಟ್ಟು ಅಬ್ರಿವೇಷನ್ಸ್ ಕೊಟ್ಬಿಡ್ತಾರೆ, ಅದ್ರ ಏನು ಅಂತ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು. ಅರ್ಲಿ ಚೈಲ್ಡ್ ಕೇರ್ ಆ್ಯಂಡ್ ಎಜುಕೇಷನ್ ಇದು ಕಸ್ತೂರಿ ರಂಗನ್ ಕಮಿಟಿಯವ್ರು ಕೊಟ್ಟಿರುವಂಥ ಡ್ರಾಫ್ಟ್ ಅದು. ಅದೇ ಥರ ರೀನೇಮ್ ಆಫ್ MHRD as MOE ಅಂತ ಹೇಳ್ತಿದ್ದಾರೆ, ಮಿನಿಸ್ಟರ್ ಆಫ್ ಎಜುಕೇಷನ್. ಆ್ಯಕ್ಚುಲಿ ಮಿನಿಸ್ಟರ್ ಆಫ್ ಎಜುಕೇಷನ್ ಅಂತ ಮುಂಚೆ ಇತ್ತು, ಅದನ್ನು MHRD ಅಂತ ಕನ್ವರ್ಟ್ ಮಾಡಿದ್ರೆ ಅಗೇನ್ ವಿ ಶುಡ್ ಗೋ ಬ್ಯಾಕ್ ಟು MOE ಅಂತ ಮತ್ತೆ ಇವರು ಕಸ್ತೂರಿ ರಂಗನ್ ಕಮಿಟಿಯವರು ಹೇಳಿದ್ದಾರೆ. ಎಕ್ಸ್ಟೆನ್ಷನ್ ಆಫ್ RT ಟು ಕವರ್ ಚಿಲ್ಡ್ರನ್ ಏಜ್ ಆಫ್ 3 to 18 years, ಇಂಟ್ರೊಡಕ್ಷನ್ ಆಫ್ 4 years ಇಂಟಿಗ್ರೇಟೆಡ್ B.Ed ಕೋರ್ಸ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಅಪೆಕ್ಸ್ ಬಾಡೀಸ್ ಲೈಕ್ ರಾಷ್ಟ್ರೀಯ ಶಿಕ್ಷಾ ಆಯೋಗ್, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಇದನ್ನೆಲ್ಲ ಮಾಡಿ ಅಂತ ಇವರು ಹೇಳಿದ್ದಾರೆ. ಸೊ ಇದೆಲ್ಲ ರೀಸೆಂಟ್ ಆಗಿರೋದಕ್ಕೋಸ್ಕರ ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಕೇರ್ಫುಲ್ಲಾಗಿ ನೀವೇನು ಮಾಡ್ತಾ ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಆಯ್ತಲ್ಲ, ಶರ್ಮಾ ಕಮಿಟಿ ಅಂತ ಆಯಿತು. ಇದು ಶರ್ಮಾ ವಾಸ್ ದಿ ಚೇರ್ಪರ್ಸನ್, ಡೆವಲಪ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಜುಕೇಷನ್, ಅದ್ರ ಬಗ್ಗೆ ಇದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ರಿಸರ್ಚ್, IISER ಎಸ್ಟಾಬ್ಲಿಷ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸ್ಪಾನ್ಷನ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಅಶ್ಯೂರಿಂಗ್ ದಿ ಕ್ವಾಲಿಟಿ ಆ್ಯಂಡ್ ಪ್ರೊವೈಡಿಂಗ್ ದ ಅಸೆಸ್ ಆಫ್ಟಬಿಲಿಟಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬಗ್ಗೆ ಶರ್ಮಾ ಕಮಿಟಿ. ನೆಕ್ಸ್ಟ್ ಅದಾದಮೇಲೆ ಡಿಫ್ರೆಂಟ್ ರೆಗ್ಯುಲೇಟರಿ ಬಾಡೀಸ್ ಇದೆ. ಅದಕ್ಕೆ ರೆಗ್ಯುಲೇಟರಿ ಬಾಡೀಸ್ ಏನದು ಅಟಾನಮಸ್ ಆಗಿರ್ಬೋದು, ಅಥವಾ ಅದೇನಾಗಿರ್ಬೋದು ಅಂತಂದರೆ ಅಂಡರ್ MHRD ಬರ್ಬೋದು, ಅಟಾನಮಸ್ ಬಾಡಿ ಇರ್ಬೋದು, ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಬರ್ಬೋದು. ಸೊ ಅದು ಸ್ಟ್ಯಾಟ್ಯುಟರಿ ಬಾಡೀಸ್ ಆಗಿರ್ಬೋದು, ಅಥವಾ ರೆಗ್ಯುಲೇಟರಿ ಬಾಡೀಸ್ ಆಗಿರ್ಬೋದು, ಇಲ್ಲಾಂದರೆ ಅಟಾನಮಸ್ ಬಾಡೀಸ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ MHRD ಅಂತ ಹೇಳ್ತಾರೆ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC ಅಂತ ಹೇಳ್ತಾರೆ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE ಅಂತ ಹೇಳ್ತಾರೆ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ರಿಸರ್ಚ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಹೇಳ್ತಾರೆ. CSIR ಅಂತ ಹೇಳ್ತಾರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆಂಟಿ NTA. ಇದೇ ನಿಮಗೆ ನೆಟ್ಟು ಅಥವಾ ಸ್ಲೆಟ್ ಮಾಡೋವಂಥದ್ದು ಯಾವುದು ಅಂತಂದರೆ ಇದೆ NTAನೇ ನಿಮಗೆ ಮಾಡುತ್ತೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ NCERT ಅಂತ ಹೇಳ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತಾರೆ, NIOS ಅಂತ ಹೇಳ್ತಾರೆ. ಅದೇ ಥರ NAC ಇರ್ಬೋದು. ಸೊ ದಿಸ್ ಆರ್ ದಿ ರೆಗ್ಯುಲೇಟರಿ ಬಾಡೀಸ್ ಇನ್ ಹೈಯರ್ ಎಜುಕೇಷನ್. ಇದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಬೇಕಾಗುತ್ತೆ. ಅದರಲ್ಲಿ ಸ್ಟ್ಯಾಟ್ಯುಟರಿ ಬಾಡೀಸ್ ಇದೆ. ಸ್ಟ್ಯಾಟ್ಯುಟರಿ ಬಾಡೀಸ್ ಅಂದರೆ ದೇ ಆರ್ ಎಸ್ಟಾಬ್ಲಿಷ್ಡ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಥರ. ಅದು ಪಾರ್ಲಿಮೆಂಟಿಂದ ಅದನ್ನು ಏನು ಮಾಡಿರ್ತಾರೆ ಅಂತಂದರೆ ದೇ ಹ್ಯಾವ್ ಟೇಕನ್ ದಿ ಕನ್ಸೆಂಟ್ನ ತೊಗೊಂಡು ಮಾಡಿರ್ತಾರೆ. UGC ಇರ್ಬೋದು, NAC ಇರ್ಬೋದು, NCT ಇರ್ಬೋದು, AICT ಇರ್ಬೋದು. ಇದೆಲ್ಲನೂ ನಮಗೆ ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದೇ ಥರ MHRD ಇದೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ. ಹೈಯೆಸ್ಟ್ ಬಾಡಿ ಆಫ್ ಎಜುಕೇಷನ್, ಇಂಡಿಯನ್ ಎಜುಕೇಷನಲ್ಲಿರುವಂಥ ಫಸ್ಟ್ ಬಾಡಿ ಯಾವುದು ಅಂತಂದರೆ MHRD ಇದೆ. ಅದು 85 ಕ್ರಿಯೇಟ್ ಮಾಡಿದ್ರು. 170th ಅಮೆಂಡ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯನ್ ರೂಲ್ಸಲ್ಲಿ ಆಫ್ 1961 ಆ ರೂಲ್ಸ್ ಪ್ರಕಾರ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಲಿಟ್ರಸಿ ಇದೆ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ಸೊ ಹೈಯರ್ ಎಜುಕೇಷನ್ ಮೇಲೆ ನಿಮಗೆ MHRDನಲ್ಲಿ ತುಂಬ ಸ್ಕೋಪ್ ಇದೆ ನಿಮಗೆ. ಆ ಥರ UGC ಅಂತ ಹೇಳ್ತೀವಿ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಹೇಳ್ತಾರೆ. UGC ಇಸ್ ಅ ಸ್ಟ್ಯಾಟ್ಯುಟರಿ ಬಾಡಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಮಿನಿಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಸೆಟಪ್ ಇನ್ 1954 ಸೆಟಪ್ ಆಯಿತು. ಅದರದ್ದು ಮೋಟೋ ಏನು ಅಂದರೆ ಜ್ಞಾನ ವಿಜ್ಞಾನ ವಿಮುಕ್ತಿಯ, ಅದು ಅವ್ರದ್ದು ಮೋಟೋ ಇದೆ. ಪ್ರೊವೈಡಿಂಗ್ ರೆಕಗ್ನಿಷನ್ ಟು ದಿ ಯೂನಿವರ್ಸಿಟೀಸ್ ಆಫ್ ಇಂಡಿಯಾ ಆ್ಯಂಡ್ ಆಲ್ಸೋ ಟು ದಿ ಕಾಲೇಜಸ್, ಡಿಸ್ಟ್ರಿಬ್ಯೂಟಿಂಗ್ ಫಂಡ್ಸ್ ಟು UGC ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್. Again, college helping NTA to conduct UGC NET and CSIR NET examination to promote and coordinate university education. UGC ಇದೆ, ಇದರ these are the ಇದು. So there are 7 regional office, head office at Delhi ಇದೆ, ಪುಣೆನಲ್ಲಿದೆ, ಬೆಂಗಳೂರಲ್ಲಿದೆ, ಭೋಪಾಲಲ್ಲಿದೆ, ಗುವಾಹಟಿನಲ್ಲಿದೆ. So these are the different ರೀಜನಲ್ ಆಫೀಸ್ ಎಲ್ಲೆಲ್ಲಿದೆ ಅಂತ 7 ಆಫೀಸ್ ಇದೆ. ಡೆಲ್ಲಿನಲ್ಲಿದೆ, ಪೂನೆಯಲ್ಲಿದೆ, ಬೆಂಗಳೂರು, ಭೋಪಾಲ್, ಕರ್ನಾಟಕ, ಹೈದರಾಬಾದ್ ಅಂಡ್ ಗೋನಲ್ಲಿ ಇದೆ.
ಹೇಗೆ ಯು ಜಿ ಸಿ ಫಂಡ್ಸ್, ಯು ಜಿ ಸಿದು ಮೇನ್ ಏನಂದರೆ ಅಲೋಕೇಶನ್ ಆಫ್ ಫಂಡ್ಸ್ ಇದೆ. ಅದು ಯಾವ ಕಾಲೇಜಸ್ ಕೊಡ್ತಾರೆ ಅಂದರೆ ಕಾಲೇಜಸ್ ವಿಚ್ ಆರ್ ರೆಕಗ್ನೈಸ್ಡ್ ಅಂಡರ್ ಕಾಲೇಜಸ್ ಆರ್ ಯೂನಿವರ್ಸಿಟಿ ವಿಚ್ ಆರ್ ರೆಕಗ್ನೈಸ್ಡ್ ಅಂಡರ್ 12B ಆ್ಯಂಡ್ 2F. ಅದು ನೆನ್ಪಿಟ್ಕೋಬೇಕು. ನಿಮಗೆ ಯು ಜಿ ಸಿಗೆ ತೊಗೊಂಡು ಅಪ್ಲೈ ಮಾಡಿ ಫಂಡ್ಸ್ ಎಲ್ಲ ಬೇಕು ಅಂತಂದರೆ ನಿಮಗೆ 12B ಮತ್ತು 2F ಇರಲೇಬೇಕು. ಅಂದಿರೋಂಥ ಇನ್ಸ್ಟಿಟ್ಯೂಷನ್ಸ್ಗೆ ಮಾತ್ರ ಯು ಜಿ ಸಿ ಫಂಡ್ಸು ಅಲೋಕೇಶನ್ಸು ಆಗುತ್ತೆ. ಅದೇ ಥರ ನ್ಯಾಕ್ ಅಂತ ಇನ್ನೊಂದಿದೆ. ಸೊ ಇದು ಅಟಾನಮಸ್ ಇನ್ಸ್ಟಿಟ್ಯೂಷನ್, ಎಸ್ಟಾಬ್ಲಿಷ್ಡ್ ಇನ್ 1994 ಎಸ್ಟಾಬ್ಲಿಷ್ ಆಗಿದೆ. ಫಂಡೆಡ್ ಬೈ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಇದಕ್ಕೆ ಯು ಜಿ ಸಿ ಫಂಡ್ ಮಾಡುತ್ತೆ. ಹೆಡ್ ಆಫೀಸ್ ಅಟ್ ಬ್ಯಾಂಗ್ಳೂರಲ್ಲಿದೆ. ಸೊ ಅಗೇನ್ ಅಸೆಸ್ ಆ್ಯಂಡ್ ಅಕ್ರೆಡೇಷನ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಅಕ್ರೆಡೇಷನ್ಸ್ ಕೊಡ್ತಾ ಹೋಗುತ್ತೆ. 4 ಸ್ಕೇಲ್ ಮೇಲೆ ಅದಕ್ಕೆ ಸ್ಕೇಲ್, ಹೈಯರ್ ಸ್ಕೇಲ್ ಇಸ್ 4 ಇದೆ. ಆ ಬೇಸ್ಡ್ ಆನ್ 4 ಸ್ಕೇಲ್ ದೇ ಗೋಯಿಂಗ್ ಟು ಗಿವ್ ದಿ ಅಗೇನ್ ಅದರಲ್ಲಿ 7 ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾಸ್ ಬೇಸ್ ಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಒನ್ಸ್ ಇನ್ 5 ಇಯರ್ಸು ಅಕ್ರೆಡೇಷನ್ಸ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸು. ಇಫ್ ದೇ ಗೆಟ್ A+ ಇತ್ತು ಅಂತಂದರೆ ಇಟ್ ವಿಲ್ ಬಿ ಅಕ್ರೆಡೇಟೆಡ್ ಒನ್ಸ್ ಇನ್ 7 ಇಯರ್ಸ್. A++ ಇದ್ದರೆ ಇಟ್ ವಿಲ್ ಬಿ ಅಕ್ರೆಡೇಟೆಡ್ ಒನ್ಸ್ ಇನ್ 10 ಇಯರ್ಸ್. ಸೊ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ಅದೇ ಥರ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಇದೆ. ಸೊ ನಿಮಗೆ ಬಿ ಎಡ್ಗೆ ಅದಕ್ಕೆಲ್ಲನೂ ಒಂದು ಬಾಡಿ ಇದೆ, ಸ್ಟ್ಯಾಟ್ಯುಟರಿ ಬಾಡಿ ಇದೆ. ಅದಕ್ಕೆ ಏನಂತ ಕರಿತೀವಿ ನಾವು ಅಂದರೆ NCTE ಅಂತ ಕೇಳ್ತಾರೆ. ಎಗೇನ್ ಎಸ್ಟಾಬ್ಲಿಷ್ಡ್ ಇನ್ 1995 ಎಸ್ಟಾಬ್ಲಿಷ್ ಆಗಿದೆ. ಇದರದ್ದು ಮೇನ್ ಆಬ್ಜೆಕ್ಟಿವ್ ಏನು ಅಂದರೆ ಕೋಆರ್ಡಿನೇಟ್ ದಿ ಡೆವಲಪ್ಮೆಂಟ್ ಆಫ್ ಟೀಚರ್ ಎಜುಕೇಷನ್ ಇನ್ ಸಿಸ್ಟಮ್, ಟು ರೆಗ್ಯುಲೇಟ್, ಮೇಂಟೈನ್ ಮಾಡೋದು, ಮಾನಿಟರ್ ಮಾಡೋದು, ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡೋದು. ಇದರದ್ದೆಲ್ಲನೂ ಡ್ಯೂಟಿ ಯಾವುದು ಅಂದರೆ NCTE ಇದು ಡ್ಯೂಟಿ. ಅಗೇನ್ ಅದೇ ಥರ ಆಪರೇಷನಲ್ ಬ್ಲಾಕ್ ಬೋರ್ಡ್ ಪ್ರೋಗ್ರಾಮ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು ಇನ್ ಆರ್ಡರ್ ಟು ಇಂಪ್ರೂವ್ ದಿ ಹೈಯರ್ ಎಜುಕೇಷನ್ದು. ಅಗೇನ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳ್ತಾರೆ, AICTE ಅಂತ ಹೇಳ್ತಾರೆ. ಅಂದರೆ ಈಗ ಕೆಲವೊಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗೆ ನಮ್ಗೆ ಏನಾಗಬೇಕಾಗತ್ತೆ, ಅಪ್ರೂವಲ್ ಕೊಡಬೇಕಾಗತ್ತೆ. ಅಪ್ರೂವಲ್ ಕೊಡೋದು ಯಾವುದು ಅಂತಂದರೆ AICTE ಇಫ್ ಇಟ್ಸ್ ಅ ಟೆಕ್ನಿಕಲ್. ಅದೇ ಥರ ಡಿಗ್ರಿ ಕಾಲೇಜಸ್ ಆಯಿತು ಅಂದರೆ UGC ರೆಕಗ್ನೈಸ್ ಮಾಡುತ್ತೆ, ಅಥವಾ NAC ಅಕ್ರೆಡೇಷನ್ಸು ಕೊಡ್ತಾ ಹೋಗುತ್ತೆ. ಸೆಟಪ್ ಇನ್ 1945 ಸೆಟಪ್ ಆಯಿತು ಆ್ಯಸ್ ಎನ್ ಅಡ್ವೈಸರಿ ಬಾಡಿ. ಲೇಟರ್ ಇಟ್ 1987 ಸ್ಟ್ಯಾಟ್ಯುಟರಿ ಬಾಡಿ ಸ್ಟೇಟಸ್ ಕೊಟ್ಟರು ಬೈ ದಿ ಆ್ಯಕ್ಟ್ ಆಫ್ ಪಾರ್ಲಿಮೆಂಟಲ್ಲಿ. ಹೆಡ್ ಕ್ವಾರ್ಟರ್ಸು ನ್ಯೂ ಡೆಲ್ಲಿನಲ್ಲಿದೆ. 7 ರೀಜನಲ್ ಆಫೀಸಸ್ ಲೊಕೇಟೆಡ್ ಕಲ್ಕತ್ತಾ, ಚೆನ್ನೈ, ಕಾನ್ಪುರ್, ಮುಂಬೈ, ಚಂಡೀಗಢ, ಭೋಪಾಲ್, ಬ್ಯಾಂಗ್ಳೂರ್ ಆ್ಯಂಡ್ ಹೈದರಾಬಾದಲ್ಲಿ ಇದು ಬೇರೆ ಬೇರೆ ಬ್ರಾಂಚಸ್ಸು ಇದೆ. ಅದರದ್ದು ರೀಜನಲ್ ಆಫೀಸಸ್ ಇದೆ. ಗ್ರಾಂಟ್ಸ್ ಅಪ್ರೂವಲ್ ಫಾರ್ ದಿ ಸ್ಟಾರ್ಟಿಂಗ್ ದಿ ನ್ಯೂ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬೇಕು ಅಂದರೆ ವಿ ಹ್ಯಾವ್ ಟು ಗೆಟ್ ದ ಪರ್ಮಿಷನ್ ಫ್ರಮ್ AICTE ಇರಬೇಕು. ಸೊ ಅಗೇನ್ ಅದಕ್ಕೆ ಅಕ್ರೆಡೇಷನ್ಸ್ ಕರೆಸ್ಪಾಂಡಿಂಗ್ ಆಗಿ ಅಕ್ರೆಡೇಷನ್ಸು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎನ್ಶೂರ್ ದಿ ಕ್ವಾಲಿಟಿ ಡೆವಲಪ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಥ್ರೂ ಅಕ್ರೆಡೇಷನ್ಸ್ ಆಫ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಪ್ರೋಗ್ರಾಮ್ಸ್. ಸೊ ಅಕ್ರೆಡೇಷನ್ ಅಂತಂದರೆ ನಮಗೆ ರ್ಯಾಂಕಿಂಗ್ ಹೋಗ್ತಾರೆ ಹೇಗಾಗತ್ತೆ ಅಂತ. ಅದೇ ಥರ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅಂತ ಹೇಳ್ತೇವೆ, COA ಅಂತ. ಇದು ಅಗೇನ್ ನ್ಯಾಷನಲ್ ಲೆವೆಲ್ ಸ್ಟ್ಯಾಟ್ಯುಟರಿ ಬಾಡಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. Again established in 1972, provides the registration architecture and matters connected therewith. ಅದ್ರ ಬಗ್ಗೆ ಅದರದ್ದು ಇನ್ಫಾರ್ಮೇಷನ್ ಅದರಲ್ಲಿ ಕೊಡ್ತಾ ಹೋಗುತ್ತೆ. ಅದೇ ಥರ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ NCERT ಅಂತ ಹೇಳ್ತಾರೆ. ಲೋಯರ್ ಎಜುಕೇಷನ್ಸ್ಗೆಲ್ಲನೂ ನಮಗೆ ದಿಸ್ ಎ ವೆರಿ ಪ್ರಾಮಿಸಿಂಗ್ ಬಾಡಿ ಅಂತ ಹೇಳ್ತಾರೆ. ಇಟ್ಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಲಿಟ್ರಸಿ ಆ್ಯಂಡ್ ಸೈಂಟಿಫಿಕ್ ಚಾರಿಟಬಲ್ ಸೊಸೈಟಿ ಅಂಡರ್ ದಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅದರ ಪ್ರಕಾರ ಅದು ಎಸ್ಟಾಬ್ಲಿಷ್ ಆಗಿದೆ. 1961 ಎಸ್ಟಾಬ್ಲಿಷ್ ಆಗಿದೆ. ಅಡ್ವೈಸ್ ಬೋತ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಆನ್ ಫಾರ್ಮ್ಯುಲೇಟಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ದಿ ಎಜುಕೇಷನ್ ಪಾಲಿಸಿ. ಇದರ ಮೇನ್ ಏಮ್ ಏನು ಅಂತಂದರೆ ಬೋತ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಫಾರ್ಮ್ಯುಲೇಟಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಎಜುಕೇಷನ್ ಪಾಲಿಸೀಸ್ನೆಲ್ಲ ಮಾಡುವಂಥದ್ದು ಯಾವುದು ಅಂದರೆ NCERT. ಅದೇ ಥರ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ತಾರೆ. ಇಟ್ ಇಸ್ ಅನ್ ಆಲ್ಸೋ ಅಟಾನಮಸ್ ಬಾಡಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಎಸ್ಟಾಬ್ಲಿಷ್ ಇನ್ 1929 ನ್ಯೂ ಡೆಲ್ಲಿನಲ್ಲಿ ಇರುವಂಥದ್ದು. As a responsible for coordinating agricultural education and research in India, reports to Departments of Agriculture, Research and Education, Ministry of Agriculture. ಇದು ಇರುವಂಥದ್ದು. ಅಗೇನ್ ಈಗ ಸ್ಟ್ರಕ್ಚರಿ ಬಾಡೀಸ್ ಆಯಿತು. ಥರ್ಡ್ ಆಸ್ಪೆಕ್ಟಿಗೆ ಬರೋಣ. ಡಿಫ್ರೆಂಟ್ ಯೂನಿವರ್ಸಿಟೀಸ್ ಇದೆ. ಯೂನಿವರ್ಸಿಟೀಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ವರ್ಚುವಲ್ ಯೂನಿವರ್ಸಿಟಿ, ಬಿಕಾಸ್ ಈಗ ಎಲ್ಲ ಆನ್ಲೈನ್ ಕ್ಲಾಸಸ್ ಆಗ್ತಾ ಇದೆ, ಕೋವಿಡ್ ಟೈಮಲ್ಲಿದೆ. ಹಾಗಾಗಿ ಈಗ ವರ್ಚುವಲ್ ಯೂನಿವರ್ಸಿಟಿಗೆ ಆ್ಯಸ್ ಎ ಲಾಟ್ ಆಫ್ ಸ್ಕೋಪ್ ಫಾರ್ ವರ್ಚುವಲ್ ಯೂನಿವರ್ಸಿಟಿ. ಯೂನಿಟ್ ಆಫ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, ಫಾರ್ಮ್ ಆಫ್ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಹೈಯರ್ ಎಜುಕೇಷನ್ ಪ್ರೋಗ್ರಾಮ್ಸ್ ಮಾಡ್ತಾರೆ ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಇಂಟರ್ನೆಟ್. ಇದಕ್ಕೆ ವರ್ಚುವಲ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರುತ್ತೆ, ಇಂಟರ್ನೆಟ್ ಇರುತ್ತೆ, ಬಟ್ ಅಂಥ ರೆಕಗ್ನಿಷನ್ ಇಲ್ಲದೆ ಇರುವಂಥದ್ದು. ಓನ್ಲಿ ಟು ಶೇರ್ ದಿ ನಾಲೆಡ್ಜ್, ಇನ್ ಆರ್ಡರ್ ಟು ಗೇನ್ ದಿ ನಾಲೆಡ್ಜ್, ಈ ಥರದ್ದು ಯೂನಿವರ್ಸಿಟೀಸು ಹೋಗ್ತಾ ಇದ್ದಾವೆ.
ಅದೇ ಥರ ದೇರ್ ಇಸ್ ಅನ್ ಯೂನಿವರ್ಸಿಟಿ ಫಾರ್ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ ಇನ್ Uttar Pradesh, Chitrakoot anta. It was established in 2001. It's the only university that we have for handicapped persons. ಅದಕ್ಕೆ ಜಗದ್ಗುರು ರಂಭಾಚಾರ್ಯ ಹ್ಯಾಂಡಿಕ್ಯಾಪ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ, JRHU ಅಂತ ಹೇಳ್ತಾರೆ. ಸೊ ಓನ್ಲಿ ಯೂನಿವರ್ಸಿಟಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಡಿಸೇಬಲ್ಡ್ ಇನ್ ಇಂಡಿಯಾ ಆ್ಯಂಡ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲೂ ಯಾವುದೇ ರೀತಿ ಇಲ್ಲ, ಓನ್ಲಿ ಹ್ಯಾಂಡಿಕ್ಯಾಪ್ಗೆ ಇರುವಂಥದ್ದು ಇದೊಂದೇ ಒಂದು ಯೂನಿವರ್ಸಿಟಿ. ಎಗೇನ್ ಇಟ್ಸ್ ಎಕ್ಸ್ಕ್ಲೂಸ್ಲಿ ಫಾರ್ ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ಗೆ ಅಂತ. ಆ್ಯಕ್ಚುಲಿ ಬೇರೆ ಯೂನಿವರ್ಸಿಟಿಗಳಿಗೂ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಷಲ್ ಕೋಟಾ ಫಾರ್ ಡಿಸೇಬಲ್ಡ್ ಪರ್ಸನ್ಸ್ಗೆ, ಬಟ್ ಇದರಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಡಿಸೇಬಲ್ಡ್ ಪರ್ಸನ್ಸ್ಗೆ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಏಡೆಡ್ ಯೂನಿವರ್ಸಿಟಿ ಇನ್ ಚಿತ್ರಕೂಟ್ ಉತ್ತರ ಪ್ರದೇಶ್ ಅಂತ ಹೇಳ್ತಾರೆ. ಇಟ್ಸ್ ಇನ್ ಏಡೆಡ್ ಯೂನಿವರ್ಸಿಟಿ ಅಂತಲೇ ಅವರು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತಾರೆ. ಫಂಡೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಎಸ್ಟಾಬ್ಲಿಷ್ 2001. ಅದೇ ಥರ ಟ್ರಾನ್ಸ್ಜೆಂಡರ್ಗೆ ಈಗ ರೀಸೆಂಟಾಗಿ 2019 ಒಂದು ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದ್ದಾರೆ. ಇಂಡಿಯಾಸ್ ಫಸ್ಟ್ ಯೂನಿವರ್ಸಿಟಿ ಫಾರ್ ಟ್ರಾನ್ಸ್ಜೆಂಡರ್, ಯೂನಿವರ್ಸಿಟಿ ಸೋಲಿ ಫಾರ್ ಟ್ರಾನ್ಸ್ಜೆಂಡರ್ ಪೀಪಲ್ ಇನ್ ಉತ್ತರ ಪ್ರದೇಶಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನಿಷಿಯೇಟೆಡ್ ಬೈ ಅಖಿಲ ಭಾರತೀಯ ಕಿರಿಯ ಶಿಕ್ಷಾ ಸೇವಾ ಟ್ರಸ್ಟ್, ಆಲ್ ಇಂಡಿಯಾ ಟ್ರಾನ್ಸ್ಜೆಂಡರ್ ಎಜುಕೇಷನ್ ಸರ್ವಿಸ್ ಟ್ರಸ್ಟ್ ಅದು ಇನಿಷಿಯೇಟ್ ಮಾಡ್ತು. ಅದ್ರ ಪ್ರಕಾರ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಇನ್ 2009. ಈಗ ಅದು ರೀಸೆಂಟ್ ಆಗಿದೆ, ಹಾಗಾಗಿ ನೀವು ನೋಡ್ಕೋಬೇಕು. ಅದೇ ಥರ ಓಲ್ಡ್ ತಂದ್ಕೊಂಡ್ರೆ ನಳಂದ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸೊ ಒನ್ ಆಫ್ ದಿ ಪ್ರೀಮಿಯರ್ ಅಥವಾ ಓಲ್ಡೆಸ್ಟ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಯಾವುದು ಅಂತಂದರೆ ನಳಂದ ಯೂನಿವರ್ಸಿಟಿ ಅಂತ ಹೇಳ್ತಾರೆ. 5th ಸೆಂಚುರಿನಲ್ಲಿ ಅದು ಎಸ್ಟಾಬ್ಲಿಷ್ ಆಗಿತ್ತು ಅಂತ ಹೇಳ್ತಾರೆ. ಕಿಂಗ್ ಕುಮಾರಗುಪ್ತ 1 ಇದನ್ನು ಕೇಳ್ತಾರೆ, ಇದು ಯಾರು ಎಸ್ಟಾಬ್ಲಿಷ್ ಮಾಡಿದ್ದು ಅಂತ ಅದು ಗೊತ್ತಿರಬೇಕು. ಅದು ಎಲ್ಲಿದೆ ಅಂದರೆ ಬಿಹಾರಲ್ಲಿದೆ ನಳಂದ ಯೂನಿವರ್ಸಿಟಿ. ಅದು ಇವಾಗ ಇಟ್ ಇಸ್ ಕಾಲ್ಡ್ ಆಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಯುನೆಸ್ಕೋದವರು ಅದನ್ನು ವರ್ಲ್ಡ್ ಹೆರಿಟೇಜ್ ಅಂತ ಓಪನ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ಓಪನ್ ಯೂನಿವರ್ಸಿಟಿ ಇದೆ. ಯೂನಿವರ್ಸಿಟಿ ವಿತ್ ಓಪನ್ ಡೋರ್ ಅಕಾಡೆಮಿಕ್ ಪಾಲಿಸಿ. ಅಂದರೆ ಅಕಾಡೆಮಿಕ್ ಪಾಲಿಸಿ ಅಂದರೆ ಯಾವಾಗೋ ನಾವು ಮೊದಲನೇ ಕ್ಲಾಸ್ನ ಬಿಟ್ಬಿಟ್ಟಿರ್ತೀವಿ, ಓದೋದನ್ನು ಬಿಟ್ಬಿಟ್ಟಿರ್ತೀವಿ, ಮತ್ತು ಯಾವಾಗೋ ಕಂಟಿನ್ಯೂ ಮಾಡಬೇಕು ಅಂತಂದರೆ ವಿರೆಸ್ಪೆಕ್ಟಿವ್ ಆಫ್ ಅವರ್ ಏಜ್ ನಾವೇನು ಮಾಡ್ಕೋಬೋದು ಅಂತಂದರೆ ಯಾವುದೇ ಏಜಲ್ಲೂ ನಾವು ಡಿಗ್ರಿ ತೊಗೋಬೋದು. ಅದಕ್ಕೆ ಏನಂತ ಹೇಳ್ತಾರೆ, ಓಪನ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಇದು ಹೇಗೆ ಅಂದರೆ ಡಿಸ್ಟೆನ್ಸ್ ಅಥವಾ ಆನ್ಲೈನ್ ಲರ್ನಿಂಗ್. ಯಾಕಂದರೆ ನಾನು ಈಗ ಎಲ್ಲೋ ಕೆಲಸಕ್ಕೆ ಸೇರ್ಕೊಂಡಿರ್ತೀನಿ, ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂದರೆ ನಾನು ಕೆಲಸನೂ ಮಾಡ್ಕೊಂಡು ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂದಾಗ ನನಗೆ ಓಪನ್ ಯೂನಿವರ್ಸಿಟಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಪ್ರೀವಿಯಸ್ ರೆಕಾರ್ಡು ಅಥವಾ ಎಕ್ಸ್ಪೀರಿಯನ್ಸಸ್ಸು ರೆಫರೆನ್ಸಸ್ಸು ಅದೆಲ್ಲ ಯಾವುದು ಮ್ಯಾಂಡೇಟ್ರಿ ಇಲ್ಲ. ಹಾಗೇನೆ ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಒಂದು ಸಲನೇ ಎಕ್ಸಾಮೇ ತೊಗೊಳಿಲ್ಲ ಅಂದರೆ ಡೈರೆಕ್ಟಾಗಿ ನಾನು SLC ಎಕ್ಸಾಮ್ನ ತೊಗೋಬೋದು. ಅದಕ್ಕೆ ಏನೊಂದು ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ದಟ್ ಹ್ಯಾವ್ ಟು ಫಾಲೋ. ಯಾಕೆ ನಾನು ಇದುವರೆಗೂ ಏನೂ ಸ್ಕೂಲ್ಗೆ ಹೋಗಲಿಲ್ಲ, ಯಾವುದೂ ಗ್ರಾಜುಯೇಷನ್ನೇ ತೊಗೊಳಿಲ್ಲ, ಏನೂ ನಾನು ಅಂದರೆ ನನ್ನ ಕೈಯಲ್ಲಿ ಸರ್ಟಿಫಿಕೇಟ್ ಅಂತ ಇಲ್ಲ. ಐ ವಾಂಟ್ ಟು ಡೂ ಇಟ್, ಯಾವುದೋ ಮಾಡಬೇಕು ಅಂದಾಗ ಮಾಡುವಂಥ ಕೋರ್ಸ್ಗಳಿದೆಯಲ್ಲ ಅಂಥ ಯೂನಿವರ್ಸಿಟಿಗೆ ನಾವೇನಂತ ಕರಿತೀವಿ, ಓಪನ್ ಯೂನಿವರ್ಸಿಟಿ ಅಂತ ಕರೀತಾರೆ. ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಇನ್ ಹೈದರಾಬಾದ್ ವಾಸ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1982. ಇದನ್ನು ಕೇಳ್ತಾರೆ. ಫಸ್ಟ್ ಯೂನಿವರ್ಸಿಟಿ ಯಾವುದಿದೆ, ಹೈದರಾಬಾದು, ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ, ಫಸ್ಟ್ ಯೂನಿವರ್ಸಿಟಿ 1982. ಇಷ್ಟು ನೀವು ಏನು ಮಾಡಬೇಕಾಗುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಸೊ ಎಕ್ಸಾಂಪಲ್ ಫಾರ್ ಓಪನ್ ಯೂನಿವರ್ಸಿಟಿ ಯಾವುದಂದರೆ ಇಗ್ನೋ ಇಸ್ ಓಪನ್ ಯೂನಿವರ್ಸಿಟಿ. ಬಿಗ್ಗೆಸ್ಟ್ ಯೂನಿವರ್ಸಿಟಿ ಇನ್ ಟರ್ಮ್ಸ್ ಆಫ್ ಎನ್ರೋಲ್ಮೆಂಟ್ ಜಾಸ್ತಿ ಆಗೋದು ಯಾವುದು ಅಂದರೆ ಎಲ್ಲ ಓಪನ್ ಯೂನಿವರ್ಸಿಟಿನಲ್ಲೂ ಇಗ್ನೋಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ಟಾಬ್ಲಿಷ್ಡ್ ಬೈ ದಿ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ 1985 ಇದು ಆಗಿದೆ. ಎಗೇನ್ ಇವ್ರದ್ದು ಇಗ್ನೋದವ್ರದ್ದು 2 ಚಾನೆಲ್ ಇದೆ. ಎಗೇನ್ ಓಪನ್ ಯೂನಿವರ್ಸಿಟಿನೆಲ್ಲ ಆನ್ಲೈನ್ ಅಥವಾ ಡಿಸ್ಟೆಂಟ್ ಎಜುಕೇಷನ್ ಕನ್ಸಿಡರ್ ಮಾಡ್ಕೊಳ್ತಾರೆ. ಹಾಗಾಗಿ ದೇ ಹ್ಯಾವ್ ದೇರ್ ಓನ್ ರೇಡಿಯೋ ಚಾನೆಲ್ ಆ್ಯಂಡ್ ಆಲ್ಸೋ TV ಚಾನೆಲ್ ಇದೆ. ರೇಡಿಯೋ ಚಾನೆಲ್ಗೆ ಜ್ಞಾನವಾಣಿ ಅಂತ ಕರೀತಾರೆ. ಅದೇ ಥರ TV ಚಾನೆಲ್ಗೆ ಜ್ಞಾನದರ್ಶಿನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದ್ರ ಪ್ರಕಾರ ಏನು ಮಾಡ್ತಾರೆ, ಸ್ಯಾಟಲೈಟ್ ಬೇಸ್ಡ್ ಎಜುಕೇಷನ್ಸು ಮಾಡ್ತಾ ಹೋಗ್ತಾರೆ. ಇದು ಓಪನ್ ಸಿಸ್ಟಮು ನಿಮಗೆ ಹೋಗ್ತಿದೆ. ಅದೇ ಥರ ಮೆಟಾ ಯೂನಿವರ್ಸಿಟಿ ಅಂತ ಇನ್ನೊಂದು ಪದ ಯೂಸ್ ಮಾಡ್ತಾರೆ. ಈ ಮೆಟಾ ಯೂನಿವರ್ಸಿಟಿ ಅಂದರೆ ಹ್ಯೂಮನ್ ರಿಸೋರ್ಸಸ್ ಆಫ್ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಅಥವಾ ಲರ್ನಿಂಗ್ ರಿಸೋರ್ಸಸ್ನ ಶೇರ್ ಮಾಡ್ಕೊಳ್ತೀವಲ್ಲ ಅಂಥದಕ್ಕೆ ನಾವೇನಂತ ಕರೀತಾರೆ, ಮೆಟಾ ಯೂನಿವರ್ಸಿಟಿ ಅಂತಾರೆ. ಎಗೇನ್ ಇದು ರೀಸೆಂಟಾಗಿ ಸ್ಟಾರ್ಟ್ ಆಗಿರುವಂಥದ್ದು, ಅರೌಂಡ್ 2006-07 ಆ ಟೈಮಿಂದ ಇದು ಸ್ಟಾರ್ಟ್ ಆಗಿರುವಂಥದ್ದು. ಶೇರಿಂಗ್ ಲರ್ನಿಂಗ್ ರಿಸೋರ್ಸಸ್ ಬೈ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಯೂಸಿಂಗ್ ದ ಲೇಟೆಸ್ಟ್ ಟೆಕ್ನಾಲಜಿ. ಈಗ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಆನ್ಲೈನಲ್ಲಿ ಇರೋವಂಥ ರಿಸೋರ್ಸಸ್ನ ಶೇರ್ ಮಾಡ್ಕೊಳ್ತಿರಲ್ಲ ಅಂಥದಕ್ಕೆ ಏನಂತ ಕರಿತೀವಿ, ಮೆಟಾ ಯೂನಿವರ್ಸಿಟಿ ಅಂತಾರೆ. ಸುಪ್ರೀಂ ಯೂನಿವರ್ಸಿಟಿ ಆಫ್ ಆಲ್ ದಿ ಯೂನಿವರ್ಸಿಟೀಸ್ ಪ್ರೆಸೆಂಟ್, ಡೆಲ್ಲಿ ಯೂನಿವರ್ಸಿಟಿ ಆ್ಯಂಡ್ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಈ 2 ಸೇರಿಕೊಂಡು ಮೆಟಾ ಯೂನಿವರ್ಸಿಟಿ ಥರ ಆ್ಯಕ್ಟ್ ಮಾಡ್ತಾ ಇದೆ. ಆಯ್ತು, ನೆಕ್ಸ್ಟು ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಿದೆ. ಡೀಮ್ಡ್ ಯೂನಿವರ್ಸಿಟೀಸ್ ಆರ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ as a status of autonomy granted by the Department of Higher Education on the advice of UGC under Section 3 of UGC Act 1956. IISc is the first deemed university in India.
ಅದೇ ಥರ ಸ್ಟೇಟ್ ಯೂನಿವರ್ಸಿಟಿ ಇದೆ ರನ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ವಿಚ್ ಹ್ಯಾಸ್ ಬೀನ್ ಟೇಕನ್ ಎಸ್ಟಾಬ್ಲಿಷ್ ಬೈ ದಿ ಲೋಕಲ್ ಸ್ಟೇಟ್ ಗೌರ್ಮೆಂಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಕ್ಟ್ ಪ್ರಕಾರ ಸ್ಟೇಟ್ ಪ್ರತಿಯೊಂದು ಸ್ಟೇಟು ತಂದೆ ಆದಂಥ ಯೂನಿವರ್ಸಿಟಿಗಳನ್ನ ಹೆಲ್ಡ್ ಮಾಡ್ತಾ ಇದೆ. ಅದಕ್ಕೆ ಸ್ಟೇಟ್ ಯೂನಿವರ್ಸಿಟಿ ಅಂತಾರೆ. ಎಸ್ಟಾಬ್ಲಿಷ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಫಂಡೆಡ್ ಬೈ ಇಟ್. ಅದಕ್ಕೆ ದುಡ್ಡು ಯಾರು ಕೊಡ್ತಾ ಇದೆ? ಸ್ಟೇಟ್ ಗೌರ್ಮೆಂಟೇ ಕೊಡ್ತಾ ಹೋಗುತ್ತೆ. ಆಮೇಲೆ ಯೂನಿವರ್ಸಿಟಿ ಆಫ್ ಮಡ್ರಾಸು, ಕಲ್ಕಟ್ಟ, ಬಾಂಬೆ ಯೂನಿವರ್ಸಿಟೀಸ್ ಆರ್ ದಿ ಫಸ್ಟ್ ಒನ್ ಟು ಸ್ಟಾರ್ಟ್ ಆ್ಯಸ್ ಎ ಸ್ಟೇಟ್ ಯೂನಿವರ್ಸಿಟಿ. ನಾಟ್ ಓನ್ಲಿ ರೀಸೆಂಟ್ಲಿ, ತುಂಬ ಹಳೆ ದಿನ 1857 ಆ ಯೂನಿವರ್ಸಿಟಿಗಳೆಲ್ಲ ಸ್ಟಾರ್ಟ್ ಆಯಿತು. ಆ ಥರ ಸೆಂಟ್ರಲ್ ಯೂನಿವರ್ಸಿಟಿ ಆರ್ ಯೂನಿಯನ್ ಯೂನಿವರ್ಸಿಟೀಸ್ ಅಂತ ಹೇಳ್ತಾರೆ. ಎಸ್ಟಾಬ್ಲಿಷ್ ಬೈ ದಿ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಅಂಡರ್ ದಿ ಪ್ರಿವ್ಯೂ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಬೈ ದಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, MHRD, ಯೂನಿಯನ್ ಆಫ್ ದಿ MHRDಯಿಂದ ಪರ್ಮಿಷನ್ ತೊಗೊಂಡು ಎಸ್ಟಾಬ್ಲಿಷ್ ಆಗಿದೆ. ರೆಕಗ್ನೈಸ್ ಬೈ ದಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ವಿಚ್ ಡ್ರಾಸ್ ಇಟ್ಸ್ ಪವರ್ ಫ್ರಮ್ ಯೂನಿವರ್ಸಿಟಿ ಗ್ರಾಂಟ್ಸ್ ಆ್ಯಕ್ಟ್ 1956 ಪ್ರಕಾರ. ಇಟ್ಸ್ ಆಲ್ಸೋ ಸೆಂಟ್ರಲ್ ಯೂನಿವರ್ಸಿಟೀಸ್ ಆರ್ ರೆಕಗ್ನೈಸ್ಡ್ ಬೈ UGC. ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾಸ್ ದ ಫಸ್ಟ್ ಯೂನಿವರ್ಸಿಟಿ ಟು ಬಿ ಸ್ಟಾರ್ಟೆಡ್. ಸೆಂಟ್ರಲ್ ಯೂನಿವರ್ಸಿಟಿ ಯಾವುದು ಅಂತಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ರು 1916 ಅದನ್ನು ಸ್ಟಾರ್ಟ್ ಮಾಡಿದ್ರು. ಈ ಥರ ಇದೆಲ್ಲದಲ್ಲೇ ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ, ಅಪ್ರೂವ್ಡ್ ಬೈ UGC ಆಗಿರಬೇಕು. ಗ್ರ್ಯಾಂಟ್ಸ್ ಡಿಗ್ರಿ ಸರ್ಟಿಫಿಕೇಟ್ಸ್ ಅವ್ರದ್ದು ಕೊಡೋಕ್ಕಾಗಲ್ಲ. ಇಟ್ ಶುಡ್ ಬಿ ಅಫಿಲಿಯೇಟೆಡ್ ಟು ಅದರ್ ಯೂನಿವರ್ಸಿಟೀಸ್ ವಿಚ್ ಆರ್ ಅಪ್ರೂವ್ಡ್ ಬೈ ದಿ UGC. ಅದಕ್ಕೆ ಆ ಥರ ಇದ್ದರೆ ಮಾತ್ರ ಆಗುತ್ತೆ, ಇಲ್ದರೆ ಆಗೋದಿಲ್ಲ. ಅದೇ ಥರ ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿ ವಾಸ್ ದ ಫಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಟು ಬಿ ಸ್ಟಾರ್ಟೆಡ್ ಇನ್ ಇಂಡಿಯಾ ಇನ್ 1985 ಸ್ಟಾರ್ಟ್ ಮಾಡಿದ್ರು. ಅದೇ ಥರ ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಟಾನಮಸ್ ಯೂನಿವರ್ಸಿಟೀಸ್ ಇದೆ. ದೋಸ್ ಆರ್ಗನೈಸೇಷನ್ಸ್ ಆರ್ ಗ್ರಾಂಟೆಡ್ ಪರ್ಮಿಷನ್ ಅಟಾನಮಸ್ಲಿ ಅವಾರ್ಡ್ ದಿ ಡಿಗ್ರೀಸ್. ಅವರೇ ತಂದೆ ಆದಂಥ ಸರ್ಟಿಫಿಕೇಟ್ಸ್ನ ಕೊಡಿ ಅಂತ ಆಲ್ರೆಡಿ ಹೇಳಿದ್ದಾರೆ. ದೀಸ್ ಇನ್ಸ್ಟಿಟ್ಯೂಷನ್ಸ್ ಡು ನಾಟ್ ಅಫಿಲಿಯೇಟ್ ಕಾಲೇಜಸ್ ಆ್ಯಂಡ್ ನಾಟ್ ಅಫಿಷಿಯಲಿ ಕಾಲ್ಡ್ ಆಸ್ ಯೂನಿವರ್ಸಿಟೀಸ್ ಬಟ್ ಅಟಾನಮಸ್ ಆರ್ಗನೈಸೇಷನ್ಸ್ ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅದನ್ನು ಕನ್ಸಿಡರ್ ಮಾಡ್ಕೊಳ್ತಾರೆ. ದೇ ಫಾಲ್ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನಲ್ಲಿ. ಇಟ್ ವಿಲ್ ಕಮ್ ಅಂಡರ್ ದಟ್. ಅದೇ ಥರ ನಮಗೆ ಇದೆಲ್ಲದಲ್ಲೇ ಈಗ ನಾನು ಹೇಳಿದ್ನೆಲ್ಲ ಓಪನ್ ಯೂನಿವರ್ಸಿಟಿ ಇರ್ಬೋದು, ಡೀಮ್ಡ್ ಯೂನಿವರ್ಸಿಟಿ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಸ್ಟೇಟ್ ಯೂನಿವರ್ಸಿಟಿ ಇರ್ಬೋದು, ಟ್ರಾನ್ಸ್ಜೆಂಡರ್ ಯೂನಿವರ್ಸಿಟಿ ಇರ್ಬೋದು, ಟೆಕ್ನಿಕಲ್ ಯೂನಿವರ್ಸಿಟಿ, ಇದೆಲ್ಲದಲ್ಲೇ ಬೇರೆ ಬೇರೆ ಥರ ಯೂನಿವರ್ಸಿಟೀಸ್ ರಿಲೇಟೆಡ್ ಯೂನಿವರ್ಸಿಟೀಸ್ ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದು ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIT ಅಂತ ಹೇಳ್ತಾರೆ. ದೇರ್ ಆರ್ 23 ಡಿಫ್ರೆಂಟ್ ಕಾಲೇಜಸ್ ಹ್ಯಾವ್ ಬಿನ್ ಡಿಫ್ರೆಂಟ್ ಸೆಂಟರ್ಸ್ ಆರ್ ದೇ. ಆ ಥರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಾರೆ, NIT ಅಂತ ಹೇಳ್ತಾರೆ. 31 NITs ಇದೆ. ಆ ಥರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ IISER ಇದೆ. 7 ಬ್ರಾಂಚಸ್ ಇದೆ ಅಥವಾ 7 ಪ್ಲೇಸಸಲ್ಲಿ ಅದು ವರ್ಕ್ ಆಗುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ IIET ಅಂತ ಇದು ಒಂದೇ ಒಂದಿರುವಂಥದ್ದು ಶಿವ್ಪುರ್ ವೆಸ್ಟ್ ಬೆಂಗಾಲಲ್ಲಿದೆ. 1856 ಅದು ಎಸ್ಟಾಬ್ಲಿಷ್ ಆಗಿದೆ. ಅದೇ ಥರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ, IIM ಅಂತ ಹೇಳ್ತೀವಿ. 20 ಸೆಂಟರ್ಸ್ ಆರ್ ದೇರ್. ನೆಕ್ಸ್ಟ್ ಅದೇ ಥರ ನ್ಯಾಷನಲ್ ಲಾ ಸ್ಕೂಲ್ ಅಂತ ಹೇಳ್ತಾರೆ ಅಥವಾ ಲಾ ಯೂನಿವರ್ಸಿಟಿ ಅಂತ ಲಾ ಸ್ಕೂಲ್ ಅಂತಾರೆ. 23 ಯೂನಿವರ್ಸಿಟೀಸ್ ಇದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ IIM 1956 ಎಸ್ಟಾಬ್ಲಿಷ್ ಆಗಿದೆ. ಇದು ಡೆಲ್ಲಿನಲ್ಲಿದೆ. ದಿಸ್ ಆರ್ ದಿ ಡಿಫ್ರೆಂಟ್ ಯೂನಿವರ್ಸಿಟೀಸ್. ಆಯ್ತಾ, ನಂಬರ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ತೊಗೊಂಡ್ರೆ ಓಪನ್ ಯೂನಿವರ್ಸಿಟೀಸ್ 13 ಇದೆ. ಡಿಫೆನ್ಸ್ ಯೂನಿವರ್ಸಿಟಿ ಒಂದಿದೆ ವಿಚ್ ಇಸ್ ಇನ್ ಹರಿಯಾಣ 2010. ಹೆಂಗೆ ಟ್ರಾನ್ಸ್ಜೆಂಡರ್ ಹೆಂಗಿದೆ ಅದೇ ಥರ ಹೆಂಗೆ ನೆನ್ಪಿಟ್ಕೋಬೇಕಲ್ಲ ಹಾಗೇ ಡಿಫೆನ್ಸ್ ಯೂನಿವರ್ಸಿಟಿ ಒಂದಿದೆ ಅಂತ ನೆನ್ಪಿಟ್ಕೋಬೇಕು. ಹರಿಯಾಣದಲ್ಲಿ 2010 ಎಸ್ಟಾಬ್ಲಿಷ್ ಆಯಿತು. ಸೆಂಟ್ರಲ್ ಯೂನಿವರ್ಸಿಟಿ 48 ಇದೆ. ಸ್ಟೇಟ್ ಯೂನಿವರ್ಸಿಟಿ 399 ಇದೆ. ಡೀಮ್ಡ್ ಯೂನಿವರ್ಸಿಟಿ 126 ಇದೆ. ಪ್ರೈವೇಟ್ ಯೂನಿವರ್ಸಿಟೀಸು 334 ಇದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಥರ ನಿಮಗೆ ಯೂನಿವರ್ಸಿಟೀಸು ಬರ್ತಾ ಹೋಗುತ್ತೆ. ಅದೇ ಥರ ನಮಗೆ KSETಗೆ ಏನಾದರೂ ಬಂದರೆ ಕರ್ನಾಟಕದಲ್ಲಿ ಕೇಳ್ತಾರೆ. ಸೊ 22 ಯೂನಿವರ್ಸಿಟಿ ಇದೆ. ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ 192 ಇದೆ. ಮೆಡಿಕಲ್ ಕಾಲೇಜಸ್ಸು 42 ಇದೆ. ಡೆಂಟಲ್ ಕಾಲೇಜಸ್ 38 ಇದೆ. ಪಾಲಿಟೆಕ್ನಿಕ್ಸ್ ಏನಿದೆಯಲ್ಲ ಅದು 248 ಇದೆ. ಮೈಸೂರು ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ 1916 ಎಸ್ಟಾಬ್ಲಿಷ್ ಆಯಿತು. ಅದು ನಿಮಗೆ ಗೊತ್ತಿರಾಗುತ್ತೆ. ಆ ಥರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IITs ಅಂತ ಹೇಳಿದ್ರೆ 23 IITs ಸೆಂಟರ್ಸ್ ಆರ್ ದೇರ್ ಇನ್ ಇಂಡಿಯಾ ಅಂತ ಹೇಳಿದ್ರೆ. ಸೊ ಹಾಗಾಗಿ ಇದು ಅಟಾನಮಸ್ ಆರ್ಗನೈಸೇಷನ್. ನಾನು ಮುಂಚೆನೇ ಹೇಳ್ದಂಗೆ ಇದೆಲ್ಲಕ್ಕೆ ನಾವು ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್ ಅಂತೀವಿ. ಕಮಾಂಡರ್ ಆ್ಯಕ್ಟ್ 1956 ಬರುತ್ತೆ. ಮ್ಯಾನೇಜ್ ಬೈ IIT ಕೌನ್ಸಿಲ್ ಅಂಡರ್ MHRD ಅಂತ ಹೇಳ್ತಾರೆ. ಅದೇ ಥರ ಸೆಂಟ್ರಲ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ CFTI ಇದಕ್ಕೆಲ್ಲ ಯಾರು ಫಂಡ್ ಮಾಡ್ತಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಫಂಡ್ ಮಾಡುತ್ತೆ. ಸೊ ಫಸ್ಟ್ ಇಂಡಿಯನ್ IIT ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಖರಗ್ಪುರಲ್ಲಿ ಸ್ಟಾರ್ಟ್ ಆಯಿತು 1951. ಕರ್ನಾಟಕದಲ್ಲಿ ಒಂದಿದೆ ವಿಚ್ ಇಸ್ ಇನ್ ಧಾರವಾಡ. IIT ರೂರ್ಗೆ ಏನಿದೆಯಲ್ಲ ಅದನ್ನು ಡೀಮ್ಡ್ ಯೂನಿವರ್ಸಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ.
ಸ್ಟೇಟ್ ವಿತ್ ಹೈಯೆಸ್ಟ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಯಾವ್ಯಾವುದಿದೆ ಅಂದರೆ ರಾಜಸ್ಥಾನಲ್ಲಿ 76 ಯೂನಿವರ್ಸಿಟೀಸ್ ಇದೆ, ತಮಿಳ್ನಾಡಲ್ಲಿ 28 ಇದೆ, ಉತ್ತರ ಪ್ರದೇಶದಲ್ಲಿ 29 ಸ್ಟೇಟ್ ಯೂನಿವರ್ಸಿಟೀಸು ನಿಮಗೆ ಬರ್ತಾ ಹೋಗುತ್ತೆ. ಅದನ್ನೆಲ್ಲ ನಿಂತ್ಕೋಬೇಕಾಗತ್ತೆ ಯಾವ್ಯಾವ್ದಿದೆ ಅಂತ. ಆ ಥರ MHRD ಕನ್ಸಿಡರ್ ಮಾಡ್ಕೊಳ್ತೀವಿ. ರಾಷ್ಟ್ರೀಯ MHRDದು ಸ್ಕೀಮ್ಗಳು ಯಾವುದು ಅಂತ, ಇದೇನು ರೂಸಾ ಇರ್ಬೋದು ಅಥವಾ ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, NRP ಇರ್ಬೋದು. ದೀಸ್ ಆರ್ ದ ಡಿಫ್ರೆಂಟ್ ಸ್ಕೀಮ್ಸ್ ಆಫ್ MHRD. ನ್ಯಾಷನಲ್ ರಿಸರ್ಚ್ ಪ್ರೊಫೆಷನ್ಶಿಪ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟೆಡ್ ಪ್ರೋಗ್ರಾಮ್ ಇದು. ಎಸ್ಟಾಬ್ಲಿಷ್ಡ್ ಇನ್ 1949 ಎಸ್ಟಾಬ್ಲಿಷ್ ಆಗಿದೆ. ಹಾನರ್ ಡಿಸ್ಟಿಂಗ್ವಿಶ್ ಅಕಾಡೆಮಿಷಿಯನ್ಸ್ ಅಂಡ್ ಸ್ಕಾಲರ್ಸ್ ಇನ್ ರೆಕಗ್ನಿಷನ್ ಆಫ್ ದೇರ್ ಕಾಂಟ್ರಿಬ್ಯೂಷನ್ ಟು ದಿ ನಾಲೆಜ್. ಪರ್ಸನ್ಸ್ ಆಫ್ ರಿಯಲ್ ಎಮಿನೆನ್ಸ್ ಹೂ ಹ್ಯಾವ್ ಅಟೈನ್ಡ್ ದಿ ಏಜ್ ಆಫ್ 65 and above, they can apply for this particular national research professionship. ಹಂಗಂತ ಬರೀ ಅಪ್ಲೈ ಮಾಡೋದಲ್ಲ, ದೇ ಶುಡ್ ಬಿ ಏಬಲ್ ಟು ಕಂಟಿನ್ಯೂ ಆಫ್ಟರ್ ದಟ್ ಆಲ್ಸೋ. ಅಂಥವ್ರಿಗೆ ಈ ಥರದ್ದು ಪ್ರಾಜೆಕ್ಟ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಆಯ್ತಲ್ಲ, ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಡಿಸೈನ್ ಇನೋವೇಷನ್ ಅಂತ ಹೇಳ್ತಾರೆ. ಇದೆಲ್ಲ ರೀಸೆಂಟಾಗಿ ಬರುವಂಥದ್ದು. ಇದು ಏನು ಇನಿಷಿಯೇಟ್ ಮಾಡುತ್ತೆ ಅಂದರೆ 20 ನ್ಯೂ ಡಿಸೈನ್ ಇನೋವೇಷನ್ ಸೆಂಟರ್ಸ್ನ ನಾವು ಮಾಡ್ತಾ ಹೋಗೋಣ. ಓಪನ್ ಡಿಸೈನ್ ಸ್ಕೂಲ್ ಇರ್ಬೋದು, ನ್ಯಾಷನಲ್ ಡಿಸೈನ್ ಇನೋವೇಷನ್ ನೆಟ್ವರ್ಕ್ ಇರ್ಬೋದು. ಇದನ್ನೆಲ್ಲ ಕನೆಕ್ಟ್ ಮಾಡೋಣ ಅನ್ನೋದಕ್ಕೆ ದಟ್ಸ್ ಆಲ್ಸೋ ಅನದರ್ ಇನಿಷಿಯೇಟಿವ್ ಟೇಕನ್ ಬೈ MHRD. ಅದೇ ಥರ ಇನೋಕೇಷನ್ ಸೆಲ್ ಅಂತ ಹೇಳ್ತಾರೆ, ಇನೋಕೇಷನ್ ಸೆಲ್ ಅಂತ ಹೇಳ್ತಾರೆ, ಅಥವಾ MIC ಅಂತ ಹೇಳ್ತಾರೆ. ಸೊ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಇನೋವೇಷನ್ಸು ಎಲ್ಲ ಕಡೆಗೆ ಇರಬೇಕು ಅಂತ ಇನೋವೇಷನ್ ಸೆಲ್ಸ್ ಎಲ್ಲ ಕಾಲೇಜುಗಳಲ್ಲಿ ಇರಬೇಕು ಅಂತ ಇಟ್ಸ್ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಅದೇ ಥರ ಸಮಗ್ರ ಶಿಕ್ಷಣ ಅಂತ ಹೇಳಿದ್ದಾರೆ. ದಿಸ್ ಆಲ್ಸೋ ಸ್ಕೀಮ್ ಅಂಡರ್ MHRD. ಇದೇನು ಅಂದರೆ ಸಮಗ್ರವಾಗಿ ಪ್ರೀ ಸ್ಕೂಲಿಂದ 12th ಸ್ಟ್ಯಾಂಡರ್ಡ್ ತನಕ ಒಂದೇ ಕಡೆ ಓದುವಂಥದ್ದಕ್ಕೆ ಮಾಡ್ತೀವಲ್ಲ, ಅದಕ್ಕೆ ಸಮಗ್ರ ಶಿಕ್ಷಣ ಅಂತ ಹೇಳ್ತಾರೆ. ಇದು 3 ಯೂನಿಟ್ನ ಸೇರ್ಕೊಳ್ಳುತ್ತೆ. ಸರ್ವ ಶಿಕ್ಷಣ ಅಭಿಯಾನ ಅಂದರೆ ಅದು ಇರುತ್ತೆ. ಅದೇ ಥರ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಟೀಚರ್ ಎಜುಕೇಷನ್ ಬಗ್ಗೆನೂ ಇದ್ರ ಮೇಲೆ ಇಂಪ್ಯಾಕ್ಟ್ ಹೋಗುತ್ತೆ. ಅದೇ ಥರ ಸರ್ವ ಶಿಕ್ಷಣ ಅಭಿಯಾನ ಇದೆ. It's a flagship program of Government of India, achieved universalization of elementary education in time-bound manner, launched in 2001 for the elementary educationಗೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದನ್ನು ಬೇರೆ ಕಡೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರು. ಇಂಪ್ಲಿಮೆಂಟೇಷನ್ ಇನ್ ಪಾರ್ಟ್ನರ್ಶಿಪ್ ವಿತ್ ಸ್ಟೇಟ್ ಗೌರ್ಮೆಂಟ್ಸ್ ಟು ಪ್ರೊವೈಡ್ ದ ಕ್ವಾಲಿಟಿ elementary education including the life skills. Special focus on the girls' education to provide the computer education. These are the different objective of ಸರ್ವ ಶಿಕ್ಷಣ ಅಭಿಯಾನ. ಕೇಳ್ತಾರೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ಥರ ರೂಸಾ ಅಂತ ಹೇಳ್ತಾರೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮಾಡುತ್ತೆ, ಲಾಸ್ಟ್ ಇನ್ 2013. ಸೊ ಪ್ರೊವೈಡಿಂಗ್ ದಿ ಸ್ಟ್ರಾಟಜಿಕ್ ಫಂಡ್ಸ್ ಟು ಎಸ್ಟಾಬ್ಲಿಷ್ ದಿ ಸ್ಟೇಟ್ ಗೌರ್ಮೆಂಟ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಸ್ಟ್ರಾಟಜಿಕ್ ಫಂಡಿಂಗ್ ಕೊಡೋದಕ್ಕೋಸ್ಕರ ರೂಸಾ ಇದೆ. 40-60 ರೇಷಿಯೋದಲ್ಲಿ ಕೊಡ್ತಾರೆ. 40 ಫಂಡೆಡ್ ಬೈ ಯೂನಿಯನ್ ಟೆರಿಟರೀಸ್, ಸ್ಟೇಟ್ಸು ಫಂಡ್ ಮಾಡುತ್ತೆ. ಸೊ ಮಿಕ್ಕಿದ್ದನ್ನು 40% ಸೆಂಟ್ರಲ್ ಗೌರ್ಮೆಂಟೇ ಕೊಡುತ್ತೆ. ಸೊ ಇಂಪ್ರೂವ್ ದಿ ಈಕ್ವಾಲಿಟಿ ಇನ್ ಹೈಯರ್ ಎಜುಕೇಷನ್ ಬೈ ಪ್ರೊವೈಡಿಂಗ್ adequate opportunities for higher education to SC, ST and socially, economically